ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಲವೊಂದು ವಸ್ತುಗಳು ಹಾಗೆ ಕೆಲವೊಂದು ಜಾಗಗಳು ಎಷ್ಟೇ ಹಳೆಯದಾಗಿದ್ರು ಅಥವಾ ಆ ಜಾಗದಿಂದ ನಾವು ಎಷ್ಟೇ ದೂರ ಉಳ್ಕೊಂಡಿದ್ರು, ಆ ಜಾಗದಲ್ಲಿ ಸಿಕ್ಕಿರುವಂಥ ಅಮೂಲ್ಯವಾದ ಅನುಭವಗಳನ್ನ ಉಸಿರಿರೋವರೆಗೂ ಮರೆಯೋಕ್ಕಾಗಲ್ಲ. ಆ ಜಾಗದಿಂದ ನಾವು ದೂರ ಇದ್ದಾಗ ಅದರ ನೆನಪುಗಳು ಕಾಡೋದು ಅಥವಾ ಆ ಜಾಗದ ಹತ್ರ ಹೋದಾಗ ಅಲ್ಲಿರುವಂತಹ ನಮಗೆ ಒಂದು ವೈಬ್ರೇಷನ್ ಅಟ್ಯಾಚ್ಮೆಂಟ್ ಏನಿರುತ್ತೆ ಅದು ನಮ್ಮನ್ನು ಸೆಳೀತಾ ಇರುತ್ತೆ. ನನಗೂ ಮತ್ತು ಈ ಊರಿಗೂ ಇರುವಂತಹ ಅಟ್ಯಾಚ್ಮೆಂಟ್ ಹಾಗೇ. ಸುಮಾರು 10-11 ವರ್ಷಗಳ ಹಿಂದೆ ಪ್ರತಿದಿನ ಈ ರೋಡಲ್ಲಿ ನಾನು ಓಡಾಡ್ತಿದ್ದೆ. ಸುಮಾರು 5 ವರ್ಷಗಳ ಕಾಲ ಈ ಊರಲ್ಲಿ ನಾನು ವ್ಯಾಲ್ಯೂಯಬಲ್ ಎಕ್ಸ್ಪೀರಿಯೆನ್ಸ್ಗಳನ್ನ ಪಡ್ಕೊಂಡಿದ್ದೀನಿ. ಕೆಲವೊಂದನ್ನು ಕಳ್ಕೊಂಡಿದ್ದೀನಿ, ಕೆಲವೊಂದನ್ನು ಪಡ್ಕೊಂಡಿದ್ದೀನಿ, ಬೇಜಾರು ಮಾಡ್ಕೊಂಡಿದ್ದೀನಿ, ನೋವು ಮಾಡ್ಕೊಂಡಿದ್ದೀನಿ, ಹಾಗೆಯೇ ನಕ್ಕಿದ್ದೀನಿ, ತುಂಬಾ ಸಂತೋಷವಾಗಿದ್ದೀನಿ. ಜೊತೆಗೆ ಜೀವನದ ಪಾಠನೂ ಕಲ್ತಿದ್ದೀನಿ. ಒಟ್ಟಿನಲ್ಲಿ ಎಲ್ಲವನ್ನು ಕೊಟ್ಟಿರೋ ಈ ಊರಿಗೆ ನಾನು ಕೊನೆಯವರೆಗೂ ವಿಧೇಯವಾಗಿರ್ತೀನಿ. ಪ್ರತಿದಿನ ಇದೇ ರೋಡಲ್ಲಿ 3 ಕಿಲೋಮೀಟ್ರ್ ಬೆಳಗ್ಗೆ ನಡೀತಾ ಇದ್ದೆ, 3 ಕಿಲೋಮೀಟ್ರ್ ಸಂಜೆ ನಡೀತಾ ಇದ್ದೆ. ಬಸ್ನಲ್ಲಿ ನಾನು ರೈಟ್ ಸೈಡ್ ಕೂತಿದ್ರಿಂದ ಒಂದೇ ಕಡೆ ವಿಡಿಯೋನ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ನಡೆದಿರೋ ಜಾಗ ಕೂಡ ಈ ಸೈಡೇ. 10-11 ವರ್ಷದಿಂದ ಕೆಲವೊಂದು ಬದಲಾವಣೆಗಳಾಗಿದೆ, ಕೆಲವೊಂದು ಇಂಪ್ರೂವ್ಮೆಂಟ್ಗಳಾಗಿದೆ, ಇನ್ನೂ ಕೆಲವೊಂದು ಹಾಗೇ ಇದೆ. ಒಟ್ಟಿನಲ್ಲಿ ಸೂಪರಾಗಿದೆ. ಏನಿದು, ಇದೇನು ಟೂರಿಸ್ಟ್ ಪ್ಲೇಸಾ, ಹೀಗೆ ತೋರಿಸ್ತಾ ಇದ್ದಾರಲ್ಲ ಅಂತ ನೀವು ಅಂದ್ಕೋಬೋದು. ಎಲ್ಲ ಪ್ಲೇಸ್ಗಳು ನಮಗೆ ಎಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಪ್ರತಿದಿನ ನಾವು ಸಾವಿರಾರು ಕಿಲೋಮೀಟ್ರು ನಡಿಬೋದು ಅಥವಾ ಹೊಸ ಜಾಗಗಳನ್ನ ನೋಡ್ಬೋದು. ನಾವು ಸುತ್ತೋ ಅಂಥ ಎಲ್ಲ ಜಾಗಗಳು ನಮಗೆ ಅಟ್ಯಾಚ್ಮೆಂಟ್ ಆಗೋದಿಲ್ಲ. ಹಾಗೇನಾದರೂ ಯಾವುದಾದ್ರು ಜಾಗ ನಮಗೆ ಎಮೋಷನಲ್ಲಿ ಅಟ್ಯಾಚ್ಮೆಂಟ್ ಇದೆ ಅಂದರೆ ದಟ್ ಈಸ್ ದ ಬೆಸ್ಟ್ ಒನ್ ಪ್ಲೇಸ್ ಇನ್ ಅವರ್ ಲೈಫ್. ಇಷ್ಟಪಡೋ ಪ್ಲೇಸು ಟೂರಿಸ್ಟ್ ಪ್ಲೇಸೇ ಆಗಬೇಕಂತ ಏನಿಲ್ಲ, ನೋಡೋಕ್ಕೆ ಅದು ಸುಂದರವಾಗಿರಬೇಕು ಅಂತಲೂ ಅಲ್ಲ. ಯಾವುದು ನಮಗೆ ಮೆಮೊರೇಬಲ್ ಮೂಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿರುತ್ತೋ ಆ ಪ್ಲೇಸ್ ನಮಗೆ ಯಾವಾಗಲೂ ಎಮೋಷನಲ್ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಈ ಊರಲ್ಲಿ ನಾನು ಬುದ್ಧಿ ಬರೋದಕ್ಕೂ ಮುಂಚೆನೂ ಇದ್ದೀನಿ, ಬುದ್ಧಿ ಬಂದ ಮೇಲೂ ಇದ್ದೀನಿ. ತಿಳುವಳಿಕೆ ಬಂದ ಮೇಲೆ ಈ ಊರಲ್ಲಿ ನನಗೆ ಸಿಕ್ಕಿರೋ ಅನುಭವ ತುಂಬಾ ಇದೆ. ನಮ್ಮಿಂದ ಯಾರಾದರೂ ಏನಾದರೂ ದೂರ ಮಾಡ್ತಾರೆ ಅಂದರೆ ಅಥವಾ ಯಾರಾದರೂ ಏನಾದರೂ ಕಿತ್ಕೋತಾರೆ ಅಂದರೆ ಅದು ಫಿಸಿಕಲಿ ಅಷ್ಟೇ. ಈ ರೀತಿ ಬ್ಯೂಟಿಫುಲ್ ಮೆಮೊರೀಸ್ನ ನಾವು ಗಟ್ಟಿಯಾಗಿ ಮನಸ್ಸಲ್ಲೇ ಉಳಿಸ್ಕೊಂಡ್ರೆ ಅದನ್ನು ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ. ದೇವರು ವರ ಕೊಟ್ಟಿರೋ ಈ ಒಂದು ಜೀವನದಲ್ಲಿ ಸಾಧ್ಯವಾದಷ್ಟು ಖುಷಿಯಾಗಿರಿ. ಹಾಗಂತ ಎಲ್ಲ ಒಳ್ಳೆಯದೇ ಆಗಿರುತ್ತೆ ಅಂತ ಏನಿಲ್ಲ. ಕೆಟ್ಟದ್ದು ಅನ್ನೋದಿದ್ರೇ ಒಳ್ಳೆಯದ್ರ ಬೆಲೆ ಗೊತ್ತಾಗೋದು. ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ, ಚಿಕ್ಕ ಚಿಕ್ಕ ವಸ್ತುಗಳಲ್ಲಿ ಚಿಕ್ಕ ಪುಟ್ಟ ಆಸೆಗಳನ್ನ ಇಟ್ಕೊಂಡು ಈಗಿರೋ ಸುಂದರವಾದ ಜೀವನನ ದೊಡ್ಡದಾಗಿ ಜೀವಿಸಬೇಕು. ಏನಂತೀರಾ? ಹೌದು ಅನಿಸಿದರೆ ಕಮೆಂಟ್ನಲ್ಲಿ ತಿಳಿಸಿ. ಇಷ್ಟೊತ್ತು ನಾನು ಹೇಳಿದ್ದು ನನ್ನ ಕಾಲೇಜ್ ಡೇಸ್ ಬಗ್ಗೆ. ನಾನು ಫಸ್ಟ್ PU, ಸೆಕೆಂಡ್ PU ಹಾಗೆ ಡಿಗ್ರಿನ ಇದೇ ಊರಲ್ಲಿ ಮುಗಿಸಿದ್ದು. ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲೇ, ಹಾಗೆ ಮುಗಿಸಿದ್ದು ಇಲ್ಲೇ. ಮೊದಲು ಕಲಿಯೋ ಆ ಅನ್ನೋ ಅಕ್ಷರದಿಂದ ಹಿಡಿದು ನನ್ನ ಎಜುಕೇಷನ್ನ ಕೊನೆಯವರೆಗೂ ಇದೇ ಊರಲ್ಲಿ ಮುಗಿಸಿದ್ದೀನಿ. ಮಧ್ಯ ಸ್ವಲ್ಪ ಅಲ್ಲಿ ಇಲ್ಲಿ ಜಂಪ್ ಮಾಡೀನಿ, ಆದರೆ ಕೊನೆಗೆ ಇಲ್ಲೇ ಬಂದು ಮುಗಿಸಿದ್ದೀನಿ. ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಸಿರೋರಿಗೆ ಈ ವಿಡಿಯೋದಲ್ಲಿರೋ ಎಮೋಷನಲ್ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ನಿಮ್ಮ ಲೈಫಲ್ಲಿ ಈ ರೀತಿಯಾದ ಎಮೋಷನಲ್ ಅಟ್ಯಾಚ್ಮೆಂಟ್ ಇರೋ ಅಂಥ ಪ್ಲೇಸ್ ಯಾವುದಂತ ಹೇಳಿ. ಇದ್ರ ಜೊತೆಯಲ್ಲಿ ನನ್ನದೊಂದು ಪ್ರಶ್ನೆ ಕೂಡ ಇದೆ. ನಾನು ತೋರಿಸ್ತಾರ ಈ ಊರು ನಿಮಗೇನಾದರೂ ಗೊತ್ತಿದ್ದರೆ ಯಾವ ಊರು ಅಂತ ಈ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ಊರು ಯಾರಿಗೆಲ್ಲ ಇಷ್ಟ ಅಂತಲೂ ಹೇಳಿ.
ಇವತ್ತಿನ ಈ ಜರ್ನಿಯನ್ನು ಮುಗಿಸಿ ಆ್ಯಸ್ ಯೂಶ್ವಲ್ ನನ್ನ ಡೈಲಿ ಕೆಲಸ ಶುರುವಾಯಿತು. ಮೊದಲಿಗೆ ನಮ್ಮ ಪುಟಾಣಿಗೆ ಊಟ ಮಾಡಿಸಿ ಆಮೇಲೆ ನನ್ನ ಮುಂದಿನ ಕೆಲಸನ ಶುರು ಮಾಡಿಕೊಂಡೆ. ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.